FCRA ಸಮರ್ಥನೆ ಮಾಡಿದವರು ಇವತ್ತು ಪರ್ಮಿಷನ್ ರೆಗ್ಯುಲೇಟರಿ ಆಕ್ಟ್ ತಿದ್ದುಪಡಿಯನ್ನ ವಿರೋಧ ಮಾಡ್ತಾ ಇದ್ದಾರೆ. ವಕೀಲರು ಹೇಳ್ತಿದ್ರು ಈ ಕಾನೂನಿನಿಂದ ಏನ್ರಿ ಉಪಯೋಗ, ಯಾರಿಗಿರಿ ಉಪಯೋಗ ಅಂತ. ಕಾನೂನಿನ ಬಗ್ಗೆ ಭಯ ಮತ್ತೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲದೆ ಇರೋ ಜನ ಇವ್ರು ಮಾತಾಡ್ತಾ ಇದಾರೆ ಆ ವಿಷಯವನ್ನ, ಯಾರಿಗ್ರಿ ಉಪಯೋಗ ಅಂತ. ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ, ನಿಮ್ಮ ಗಮನಕ್ಕಿರ್ಲಿ ಅಂತ. ಗಣೇಶ ಕೂರಿಸುವವರಿಗೂ, ಗಣೇಶೋತ್ಸವ ಮಾಡುವವರಿಗೂ, ನಮಾಜ್ ಮಾಡುವವರಿಗೂ, ಕ್ರಿಶ್ಚಿಯನ್ ಸಮುದಾಯದ ಯಾವುದೋ ಒಂದು ಸಭೆ ಮಾಡುವವರಿಗೂ ಎಲ್ರಿಗೂ ಈ ಕಾನೂನು ಅನ್ವಯಿಸುತ್ತೆ, ಯಾರೋ ಒಬ್ರಿಗಲ್ಲ. ನಿಮ್ಗೆ ಸಮಸ್ಯೆ ಇದೆಯಾ, ಪರ್ಮಿಷನ್ ತಗೊಂಡ್ ಪಥಸಂಚಲನ ಮಾಡ್ರಿ, ಯಾರೇ ಬೇಡ ಅಂತ ನಿಮ್ಗೆ ಏನ್ರಿ ಸಮಸ್ಯೆ? ಕಾನೂನು ಜಾರಿ ತರೋದ್ರಿಂದ ಏನ್ ಸಮಸ್ಯೆ ನಿಮ್ಗೆ? ಬಹಳ ನಿರ್ದಿಷ್ಟವಾಗಿ RSS ಪಥಸಂಚಲನ ಮಾಡುವುದಕ್ಕೆ ಅಂತ ಎಲ್ಲಾದ್ರೂ ಇದೆಯಾ? ಇಲ್ಲ, ಎಲ್ರಿಗೂ ಅನ್ವಯಿಸುತ್ತಿದ್ದೋ. ನಿಮ್ಗೆ ಸಮಸ್ಯೆ ಆಗ್ತಿದೆ, ಯಾರೋ ಪರ್ಮಿಷನ್ ತಗೊಳ್ಳದೆ ನಮಾಜ್ ಮಾಡ್ತಿದ್ದಾರೆ, ಪರ್ಮಿಷನ್ ತಗೊಳ್ಳದೆ ಇನ್ಯಾವುದೋ ಧರ್ಮದ ಆಚರಣೆ ಮಾಡ್ತಿದ್ದಾರೆ ಅಂದ್ರೆ ಬನ್ನಿ, ನಿಲ್ಸಿ, ಆ ಕಾನೂನು ತೋರಿಸಿ, ಕಂಪ್ಲೇಂಟ್ ಕೊಡಿ. ಮತ್ತೆ ನೀವು ಕೇಳಿದ್ರಿ, ಕಡೆ ಒಂದು ಹೇಳ್ಬಿಡ್ತೀನಿ, ನೀವು ಕೇಳಿದ್ರಿ, ಯಾರೋ ಕೇಳಿದ್ರು ಕೇಸ್ ಹಾಕಿ ಅಂತ. ಕೋರ್ಟ್ ನಲ್ಲಿ ಒಂದು ಕೇಸನ್ನ ಫೈಲ್ ಮಾಡೋದಕ್ಕೆ ಕನಿಷ್ಠ ಅಡ್ರೆಸ್ ಇರ್ಬೇಕ್ರಿ. ಅಡ್ರೆಸ್ ಇಲ್ಲದೆ ಯಾವ್ದ್ರಿ ಕೇಸ್ ಫೈಲ್ ಮಾಡೋದು ನಾವು? ಈಗ ಅವರು ಹೇಳಿದ್ರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ. ಇವತ್ತು ಚಿತ್ತಾಪುರದಲ್ಲಿರ್ಬೋದು, ಕರ್ನಾಟಕದ ಎಲ್ಲಾ ಕಡೆನೂ ಸಹ ಪಥಸಂಚಲನ ಆದಾಗ ಅಲ್ಲಿಯ ಯಾವ ಸ್ಥಳೀಯ ಪೊಲೀಸ್ ಠಾಣೆಗೆ ಅವರೊಂದು ಲೆಟರ್ ಕೊಟ್ಟಿದ್ದಾರೆ, ಹೌದಾ? ಇವತ್ತು ಹೈಕೋರ್ಟ್ ಗುಲ್ಬರ್ಗಾಕ್ಕೆ ಹೋದಾಗಲೂ ಸಹ ಒಂದು ಅಡ್ರೆಸ್ ಇಲ್ದೇನೆ ಯಾರು ಒಳಗಡೆಗೆ ಪಿಟಿಷನ್ ತಗೊಳ್ಳಲ್ಲ. ಇದು ಕೇಳಿಸ್ಕೋಬೇಕು, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಅದಕ್ಕೇನು ಅದು ಸಂಘಟನೆ ಆಗಿರ್ಬೇಕು ಅಂತ ಇಲ್ಲ. ನಾನು ಹೇಳಿದ್ದು ಇಫ್ ಎಟ್ ಆಲ್ ದಟ್ ಈಸ್ ಕರೆಕ್ಟ್. ಯಾಕೆ ಇದನ್ನ ನಾನು ಪುನಃ ಬರ್ತೀನಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಟಾರ್ಗೆಟ್ ಮಾಡಿ ಹೇಳ್ತೀನಿ ಅಂದ್ರೆ, ನೀನು ಒಂದು ಅಪ್ಲಿಕೇಶನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಟ್ಬಾರ ಅಂದ್ರೆ ನೀವು ಹೋಗಿ PWD ಡಿಪಾರ್ಟ್ಮೆಂಟ್ ಕೊಟ್ಬರ್ತೇವೆ. ಯಾವ್ದಾವ್ದಕ್ಕೆ ಬರಬೇಕು ಎಲ್ಲದಕ್ಕೂ ನಾನೇ ಪ್ರಿಯಾಂಕಾ ಖರ್ಗೆನೆ ನಾನು ಮಾತಾಡೋದು. ಸರ್ಕಾರ ಪರವಾಗಿ ಮಾತಾಡಕ್ಕೆ ಪ್ರೆಸ್ ಮೀಟ್ ಮಾಡಕ್ಕೆ ಒಬ್ಬ ಇವರು ಇರ್ತಾರೆ, ಅವರು ಇರ್ತಾರೆ. ನನ್ಗೆ ಏನಾಗಬೇಕು, RSS ಮೇಲೆ ಹೊಡಿಬೇಕು. ನನ್ನ ಒಳಗಡೆ ಮನಸ್ಸು ಅಲ್ಲೇ ಇದೆ. ಆದ್ರಿಂದ ನೀವು ಅಡ್ರೆಸ್ ಬಗ್ಗೆ ಹೇಳಿದ್ರಿ. ಅಡ್ರೆಸ್ ನಾನು ಒಬ್ಬನ ಹೆಸರಲ್ಲಿ ಹಾಕ್ತೀನಿ. ನಾನು ನನ್ನ ಸಂಘಟಕರೆಲ್ಲ ಇವತ್ತು ಒಂದು ಮೋರ್ಚಾ ಮಾಡ್ತಾ ಇದ್ದೀವಿ, ಸಮಯ ನಮ್ಗೆ ಇವ್ರು ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಕರೆದ್ರು, ಕೇಳಿದ್ರು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಚಿತ್ತಾಪುರದ ಕೇಸಲ್ಲಿ ನಾನು ಒಬ್ಬ ಹೋಗಿ ಇದ್ ಮಾಡ್ದಂತ, ಅಸಿಸ್ಟ್ ಮಾಡ್ದ. ಯಾವತ್ತೂ ಇಲ್ದೇ ಇದ್ದಂಥದ್ದು ಇನ್ನೊಂದು ಜೈ ಭೀಮ್ ಆರ್ಮಿ ಬರ್ತದೆ, ನಮ್ದು ತಗೋರಿ ಅಂತ. ಅದಕ್ಕೊಂದು ಬ್ಯಾಕ್ ಅಲ್ಲಿ ಇನ್ನೊಬ್ರು ಇರ್ತಾರೆ, ಅದ್ಮೇಲೆ ಇನ್ನೊಬ್ರು ತಂದು ಕೊಡ್ತಾರೆ. ಅಂದ್ರೆ ಜಸ್ಟ್ ಸ್ಕ್ಯಾಟಲ್ ದಟ್ ಇದು RSS ನ ಯಾವುದೇ ರೀತಿಯಲ್ಲಿ ಬಿಡಬಾರ್ದು. ಆಯ್ತ್ರಿ, ನೀವು ಬೆಳಗ್ಗೆ 7ರಿಂದ 8 ಮಾಡ್ರಿ, ಒಬ್ರು 10ರಿಂದ 12 ಗಂಟೆಗೆ ಮಾಡ್ರಿ ಅಂತ ಹಂಚಿದಾಗ ನಮಗೆ ಗಲಾಟೆ ಆಗ್ಬೇಕಂತ. ಅಲ್ಲಿಂದ ಬಂದಂತ MLA ಯಾರು? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ತರದ ದ್ವೇಷ ಭಾವನೆ ಮಾಡಕ್ ಹೋಗ್ಬೇಡಿ. ಒಬ್ಬ MLA ಆದವನು ಇಡೀ ಕರ್ನಾಟಕ ರಾಜ್ಯ, ಇವತ್ತು ಅವರು ಹೋಮ್ ಮಿನಿಸ್ಟರ್. ಎಸ್, ವಿ ಹ್ಯಾವ್ ಟು ರೆಸ್ಪೆಕ್ಟ್ ಹಿಮ್. ಯಾರಾದ್ರೂ ಆ ಸೀಟಿಗೆ ನಾವು ಮರ್ಯಾದೆ ಕೊಡ್ತೀವಿ. ಆ ಹೋಮ್ ಮಿನಿಸ್ಟರ್ ವಿಶಾಲ ಮನೋಭಾವದಲ್ಲಿ ಇರಬೇಕೇ ಹೊರತು ಸಣ್ಣದಾದ ಸಂಕುಚಿತ ಮನೋಭಾವನೆ ನಿಮಗೆ ಅಧಿಕಾರ ಇದೆಯಾ? ಈಗ ಸಹಕಾರ ಇಲಾಖೆ ನೋಟಿಸ್ ಈಗ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ತನ್ನ ಅಡ್ರೆಸ್ ಅಲ್ಲಿ ತಾನು 500 ಜನ ಸೇರಿಸಿಕೊಂಡು ಇಲ್ಲಿ ಪಥಸಂಚಲನ ಮಾಡ್ತೀನಿ, ಸಮಾರಂಭ ಮಾಡ್ತೀನಿ ಅಂತ ಒಬ್ಬ ವ್ಯಕ್ತಿ ಕೊಟ್ಟು ಪರ್ಮಿಷನ್ ತಗೋಬಹುದು. ಅದಕ್ಕೆ ನೋಂದಣಿ ಆಗಿರ್ಬೇಕಾದ ಅಗತ್ಯ ಇಲ್ಲ. ಅಲ್ಲ ರೀ, RSS ಒಬ್ಬ ವ್ಯಕ್ತಿ ಅಲ್ಲ ರೀ, ಇಡೀ ಪ್ರಪಂಚದ ಅತ್ಯಂತ ದೊಡ್ಡ ಸಾಂಸ್ಕೃತಿಕ ಸಂಘ, ಬಿಜೆಪಿಯನ್ನು ಹುಟ್ಟಾಕಿರ್ತಕ್ಕಂಥ ಸಂಘ, ಸಾವಿರಾರು ಕೋಟಿ ವಹಿವಾಟು ಮಾಡೋ ಸಂಘ, ಸಂಘ. ಅದು ಒಂದು ಸಾಮಾನ್ಯ ವ್ಯಕ್ತಿಯ ಕಂಪೇರ್ ಮಾಡೋದಲ್ಲ. ಆ ಸಂಘ ಕರ್ನಾಟಕದಲ್ಲಿ ಈಗ ಯಾವುದೇ ರೀತಿಯ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಸಂಘದ ಸಲಹೆ ಮಾಡ್ಲಿ, ಇನ್ನೊಬ್ಬರ ಮೇಲೆ ಪ್ಯಾರಾಸೈಟ್ ಆಗಿ ಮಾಡೋದು ಅಗತ್ಯ ಇಲ್ಲ. ಹಾಗಾಗಿ ಫಾರ್ಮ್ ಏನು ನಟರಾಜ್ ಗೌಡ್ರೆ? RSS ನ ಫುಲ್ ಫಾರ್ಮ್ ಹೇಳಿ, ನೀವ್ ಹೇಳಿ. ಫುಲ್ ಫಾರ್ಮ್ ಸ್ವಯಂ ಸೇವಕರ ಸಂಘಟನೆ. ಸ್ವಯಂ ಸೇವೆ ಅಂತ ಬಂದಾಗ ಇಂಡಿವಿಜುವಾಲಿಟಿ, ಪ್ರೇರಣೆಯಿಂದ ಬರೋದು ಅಂತ ಇರುವಾಗ್ಲೇನೆ ಇಂಡಿವಿಜುವಲ್ ಅಲ್ಲ ಅನ್ನೋ ನಿಮ್ಮ ಹೇಳಿಕೆಯನ್ನ ಒಪ್ಪೋದ? ನನ್ನ ಪ್ರಶ್ನೆ.